ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಪೂರ್ತಿಯಾಗಿ ಕೇಳಿ, ಏಕೆಂದರೆ ಈಗಿನ ಕಾಲದಲ್ಲಿ ವಿಟಮಿನ್ ಡಿ ಕೊರತೆಯು ಪ್ರತಿಯೊಬ್ಬರಲ್ಲೂ ಇದೆ. ಈ ಕೊರತೆಯಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಬರುವುದುಂಟು. ನಿಮಗೆ ವಿಟಮಿನ್ ಡಿ ಕೊರತೆ ಇದ್ದರೆ ಖಂಡಿತ ಅದರ ಲಕ್ಷಣಗಳನ್ನು ತಿಳಿದುಕೊಂಡು ಚಿಕಿತ್ಸೆ ಶುರು ಮಾಡಲೇಬೇಕು. ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಒಂದನೆಯದು, ಯಾವಾಗಲೂ ಅತಿಯಾದ ಆಯಾಸ ಮತ್ತು ಸುಸ್ತು ಆಗುತ್ತದೆ. ಮತ್ತು ಸುಮ್ಮನೆ ಮಲಗಿಕೊಂಡಿದ್ದರೂ ಕೂಡ ಆಯಾಸ ಅನಿಸುವುದು. ಎರಡನೆಯದು, ಯಾವುದೇ ಕಾರಣಗಳಿಲ್ಲದೆ ಮಸಿಲ್ ಪೇನ್ ಆಗುವುದು. ಮೂರನೆಯದು, ರಾತ್ರಿ ನಿದ್ದೆ ಬರದೇ ಇರುವುದು. ನಾಲ್ಕನೆಯದು, ಮಸಿಲ್ ನೋವಿನ ಜೊತೆಗೆ ಎಲ್ಲ ಭಾಗಗಳಲ್ಲಿ ಜಾಯಿಂಟ್ ಬೇನೆ ಆಗುವುದು. ಐದನೆಯದು, ಯಾವುದೇ ಕಾರಣಗಳಿಲ್ಲದೆ ಮಾನಸಿಕ ಒತ್ತಡ ಅಥವಾ ಡಿಪ್ರೆಷನ್ ಆಗಿ ಅನಿಸುವುದು. ಇದು ಸಾಧಾರಣವಾಗಿ ಕಾಣಿಸಿಕೊಳ್ಳುವ ಲಕ್ಷಣವಾಗಿದೆ. ಆರನೆಯದು, ದೇಹದಲ್ಲಿ ಯಾವುದೇ ಭಾಗಗಳಲ್ಲಿ ಗಾಯ ಆದರೆ ಅದು ಬೇಗ ಒಣಗದೇ ಇರುವುದು. ಏಳನೆಯದು, ಸುಮ್ಮನೆ ಕೂತುಕೊಂಡಿದ್ದರೂ ಆಯಾಸ ಅನಿಸುವುದು. ಎದ್ದು ನಡೆದಾಗ ಅತಿಯಾದ ಆಯಾಸ, ಯಾವುದೇ ರೀತಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲದಿರುವುದು ಕೂಡ ಇದರ ಲಕ್ಷಣವಾಗಿದೆ. ಎಂಟನೆಯದು, ಮತ್ತೆ ಅತಿ ಮುಖ್ಯವಾಗಿ ತಲೆ ಕೂದಲು ತುಂಬಾ ಉದುರುವ ಸಾಧ್ಯತೆ ಕೂಡ ಇರುತ್ತದೆ. ಇದು ತುಂಬಾ ಮುಖ್ಯವಾದ ಲಕ್ಷಣವಾಗಿದೆ. ಒಂಬತ್ತನೆಯದು, ಶೀತ, ಕೆಮ್ಮು, ಜ್ವರ ಕಾಣಿಸಿಕೊಳ್ಳುವುದು. ಇದು ಸಾಧಾರಣವಾಗಿ ಯಾವಾಗಲೂ ಆಗುತ್ತಿದೆ ಎಂದರೆ ಅದು ವಿಟಮಿನ್ ಡಿ ಕೊರತೆಯ ಲಕ್ಷಣವಾಗಿದೆ. ಖಂಡಿತ ಈ ಲಕ್ಷಣಗಳು ಕಾಣಿಸಿಕೊಂಡರೆ ಈಗಂತೂ ಎಲ್ಲರಿಗೂ ವಿಟಮಿನ್ ಡಿ ಕೊರತೆ ಕಾಣಿಸಿಕೊಳ್ಳುತ್ತಿದೆ. ಆದ್ದರಿಂದ ಸ್ನೇಹಿತರೆ, ಖಂಡಿತ ವಿಟಮಿನ್ ಡಿ ನಿಮಗೆ ಕಡಿಮೆ ಇದ್ದರೆ ಖಂಡಿತ ಚಿಕಿತ್ಸೆ ಪಡೆದುಕೊಳ್ಳುವುದು ತುಂಬಾ ಮುಖ್ಯ. ನೀವೀಗಾಗಲೇ ಟೆಸ್ಟ್ ಮಾಡಿಸಿದ್ದರೆ ನಿಮ್ಮ ವಿಟಮಿನ್ ಡಿ ಲೆವೆಲ್ ಎಷ್ಟಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.